ಹಂಪಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಸ್ಥಳವಾಗಿದ್ದು, ಇದು ವಿಜಯನಗರ ಸಾಮ್ರಾಜ್ಯದ ಪ್ರಾಚೀನ ರಾಜಧಾನಿಯಾಗಿದೆ. ಹಂಪಿ ತನ್ನ ಕಲೆ, ವಾಸ್ತುಶಿಲ್ಪ, ಮತ್ತು ಐತಿಹಾಸಿಕ ತಾತ್ಪರ್ಯಕ್ಕಾಗಿ ಪ್ರಸಿದ್ಧವಾಗಿದೆ. ಇಲ್ಲಿದೆ ಹಂಪಿಯ ಕೆಲವು ಪ್ರಮುಖ ವಿವರಗಳು. ಇತಿಹಾಸ: ವಿಜಯನಗರ ಸಾಮ್ರಾಜ್ಯ 14ನೇ ಶತಮಾನದಲ್ಲಿ ಸ್ಥಾಪಿತವಾಗಿದೆ. ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಹಂಪಿ ಈ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಬಹುಮನಿ ಸುಲ್ತಾನರ ಮತ್ತು ಮುಘಲ್ ದಾಳಿಗಳು: 16ನೇ ಶತಮಾನದ ನಂತರ, ಹಂಪಿಯು ಬಹುಮನಿ ಸುಲ್ತಾನರ ದಾಳಿಗೆ ಒಳಪಟ್ಟು, ನಂತರ ಅವರ ವಶವಾಯಿತು. ಪ್ರಮುಖ ಆಕರ್ಷಣೆಗಳು: ವಿಠಲ ದೇವಸ್ಥಾನ: ಹಂಪಿಯ ಅತ್ಯಂತ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ವಿಠಲ ದೇವಸ್ಥಾನ, ತನ್ನ ರಥಮಂದಿರ ಮತ್ತು ಸಂಗೀತ ಕಂಬಗಳಿಂದ ಪ್ರಸಿದ್ಧವಾಗಿದೆ. ವಿರೂಪಾಕ್ಷ ದೇವಸ್ಥಾನ: ಈ ದೇವಸ್ಥಾನವು ಹಂಪಿಯ ಪ್ರಮುಖ ದೇವಾಲಯವಾಗಿದ್ದು, ದೇಗುಲದ ದ್ವಾರದ ಮೇಲಿರುವ ಗೋಪುರವು ಬಹುಪ್ರಖ್ಯಾತವಾಗಿದೆ. ಹಳೆಯ ಅರಮನೆ: ಈ ಸ್ಥಳವು ರಾಜಮನೆತನದ ನಿವಾಸವಾಗಿದ್ದು, ಇದರ ಆರ್ಕಿಟೆಕ್ಚರ್ ವೈಶಿಷ್ಟ್ಯವು ಗಮನಾರ್ಹವಾಗಿದೆ. ಹೆಮ್ಮಕೂಟ ಬೆಟ್ಟ: ಈ ಬೆಟ್ಟದ ಮೇಲೆ ಅನೇಕ ಸಣ್ಣ ದೇವಾಲಯಗಳು ಮತ್ತು ಶಿಲ್ಪಕಲೆಯುಳ್ಳ ಗೋಪುರಗಳು ಕಂಡುಬರುತ್ತವೆ. ಹಜಾರ ರಾಮ ದೇವಾಲಯ: ಇದು ತನ್ನ ವಿವಿಧ ದೇವರ ಶಿಲ್ಪಗಳಿಂದ ಮತ್ತು ಪುರಾಣಗಳ ಚಿತ್ರಣಗಳಿಂದ ಪ್ರಖ್ಯಾತವಾಗಿದೆ. ಸಂಸ್ಕೃತಿ ಮತ್ತು ಹೆರಿಟೇಜ್: ಯುನೆಸ್ಕೋ ವಿಶ್ವ ಪರಂಪರೆ ತಾಣ: ಹಂಪಿಯು 1986 ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಘೋಷಿಸಲ್ಪಟ್ಟಿದೆ, ಏಕೆಂದರೆ ಇದು ದಕ್ಷಿಣ ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ತತ್ವಗಳನ್ನು ತೋರಿಸುತ್ತದೆ. ಹಂಪಿ ಉತ್ಸವ: ಹಂಪಿಯಲ್ಲಿ ಪ್ರತಿವರ್ಷ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಹಂಪಿ ಉತ್ಸವವನ್ನು ಆಚರಿಸಲಾಗುತ್ತದೆ. ಇದು ಸಂಗೀತ, ನೃತ್ಯ, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಭ್ರಮವಾಗಿದೆ. ಪ್ರಾಕೃತಿಕ ಸೌಂದರ್ಯ: ತುಂಗಭದ್ರಾ ನದಿ: ಹಂಪಿಯು ತುಂಗಭದ್ರಾ ನದಿಯ ದಡದಲ್ಲಿ ನೆಲೆಸಿದ್ದು, ನದಿಯ ನೀರು ಮತ್ತು ಆ ಸುತ್ತಮುತ್ತಲಿನ ಬಂಡೆಗಳಿಂದ ಸೃಷ್ಟಿಯಾಗಿರುವ ನೈಸರ್ಗಿಕ ಸೌಂದರ್ಯ ಹಂಪಿಗೆ ಮತ್ತಷ್ಟು ಆಕರ್ಷಣೆ ಸೇರಿಸುತ್ತದೆ. ಬಂಡೆ ಬೆಟ್ಟಗಳು: ಹಂಪಿಯ ಸುತ್ತಮುತ್ತಲಿನ ಪ್ರದೇಶವು ಬಂಡೆ ಬೆಟ್ಟಗಳಿಂದ ತುಂಬಿರುತ್ತದೆ, ಇದು ಈ ಪ್ರದೇಶದ ಭೂಗೋಳವನ್ನು ವಿಶಿಷ್ಟಗೊಳಿಸುತ್ತದೆ. ಪ್ರವಾಸಿ ಆಕರ್ಷಣೆ: ವಿದೇಶಿ ಪ್ರವಾಸಿಗರು: ಹಂಪಿ ಭಾರತದ ಮಾತ್ರವಲ್ಲ, ಜಗತ್ತಿನಾದ್ಯಂತದಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಅದರ ಐತಿಹಾಸಿಕ ಸ್ಥಳಗಳು, ಪ್ರಾಕೃತಿಕ ಸೌಂದರ್ಯ, ಮತ್ತು ವಾಸ್ತುಶಿಲ್ಪದ ಅದ್ಭುತತೆಗಳಿಂದ ಹಂಪಿ ಪ್ರವಾಸಿಗರ ಪ್ರಿಯ ತಾಣವಾಗಿದೆ. ಹಂಪಿಯು ತನ್ನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವದಿಂದಾಗಿ ಭಾರತೀಯ ಪರಂಪರೆಯ ಆಭರಣವಾಗಿದೆ. ಯಾರೆಲ್ಲ ಹಂಪಿಗೆ ಭೇಟಿ ನೀಡಿದ್ದೀರಾ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಫಾಲೋ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಒಳ್ಳೆಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.